ನಮಸ್ಕಾರ ವೀಕ್ಷಕರೇ, ಆಲ್ ರೈಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಕಾಲ ಅನ್ನೋದು ಬಲು ಕಿಲಾಡಿ ಎನ್ನುವಂಥ ಮಾತು ಅಕ್ಷರಶಃ ನಿಜ. ಒಂದು ಕಾಲದಲ್ಲಿ ಹೀರೋ ಆದವರು ಇಂದು ಜೀರೋ ಆಗಿದ್ದಾರೆ. ಜೀರೋ ಆದವರು ಮುಂದೆ ಒಂದು ದಿನ ಹೀರೋ ಆಗ್ಬೋದು. ಅದಕ್ಕಾಗಿ ಹಿರಿಯರು ಹೇಳ್ತಾರೆ, ಅಧಿಕಾರ ಇದ್ದಾಗ ಮೆರಿಬಾರ್ದು, ಇಲ್ಲದೆ ಇದ್ದಾಗ ಕೊರಗಬಾರ್ದು ಅಂತ. ಆ ಮಾತು ಕೆಲ ರಾಜಕೀಯ ನಾಯಕರಿಗೆ ಅಕ್ಷರಶಃ ಒಪ್ಪುವಂತಿರುತ್ತದೆ. ಒಂದು ಕಾಲದಲ್ಲಿ ಸರ್ಕಾರವನ್ನೇ ಅಲುಗಾಡಿಸಿದಂಥ ಕೆಲ ನಾಯಕರು ಇಂದು ಮೂಲೆ ಗುಂಪಾಗಿದ್ದಾರೆ. ಅದರಲ್ಲೂ ಅಧಿಕಾರದ ಸಂದರ್ಭದಲ್ಲಿ ದರ್ಪ, ದೌಲತ್ತು, ಅಧಿಕಾರದ ವ್ಯಾಮೋಹ ಅವರನ್ನ ದುಸ್ಥಿತಿಗೆ ತಳ್ಳಿದೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹಲವು ನಾಯಕರು ರಾಜ್ಯದಲ್ಲಿದ್ದಾರೆ. ಅದರಲ್ಲೂ ಬೆಳಗಾವಿಯ ರಾಜಕೀಯ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸುತ್ತದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಬೆಳಗಾವಿ ರಾಜಕೀಯದ ಹಿಡಿತ ಮಾತ್ರ ತಪ್ಪಿರುವುದಿಲ್ಲ. ಅಂತ ನಾಯಕರು ಈಗ ಜೀರೋ ಆಗಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕರು? ಈ ಬಗ್ಗೆ ಇಂಟ್ರೆಸ್ಟಿಂಗ್ ಆದಂತ ಸ್ಟೋರಿ ಹೇಳ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇತಿಹಾಸವೇ ಹೇಳುತ್ತದೆ, ಕೋಟೆ ಕಟ್ಟಿ ಮೆರೆದವರು ಏನಾದರೂ, ಮೀಸೆ ತಿರುವಿದವರೆಲ್ಲ ಮಣ್ಣಾದರು ಎನ್ನುವಂಥ ಮಾತು ಕೆಲ ರಾಜಕೀಯ ನಾಯಕರು ಅಧಿಕಾರದಲ್ಲಿರುವವರಿಗೆ ಅಕ್ಷರಶಃ ಅನ್ವಯ ಆಗುತ್ತದೆ. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಪಾತ್ರ ವಹಿಸಿದ್ದಂತಹ ಬೆಳಗಾವಿಯ ನಾಯಕರು ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ BJP, ಕಾಂಗ್ರೆಸ್ ಯಾವುದೇ ಸರ್ಕಾರ ಬಂದರೂ ಕೂಡ ಬೆಳಗಾವಿಯ ರಾಜಕೀಯ ತನ್ನದೇ ಆದಂತಹ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ತೋರಿಸಿತ್ತು. ಈ ಹಿಂದಿನ BJP ಸರ್ಕಾರದಲ್ಲೂ ಕೂಡ ಬೆಳಗಾವಿ ನಾಯಕರು ಸದ್ದು ಮಾಡಿದ್ದರೆ, ಈಗಿನ ರಾಜ್ಯ ಸರ್ಕಾರದಲ್ಲೂ ಕೂಡ ಬೆಳಗಾವಿ ನಾಯಕರು ತಮ್ಮದಾದಂತಹ ಶಕ್ತಿ ಪ್ರದರ್ಶನ ಮಾಡಲು ಹೋಗಿ ಸೋತು ಸುಣ್ಣವಾಗಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಇಬ್ಬರು ನಾಯಕರು ಒಂದು ಕಾಲದಲ್ಲಿ ಎರಡೂ ಪಕ್ಷಗಳಿಗೂ ಬೇಕಾಗಿದ್ದಂತಹ ಚಲಾವಣೆಯಲ್ಲಿರುವಂತಹ ನಾಣ್ಯ ಆಗಿದ್ದರು. ಆದರೆ ಇಂದು ಅವರು ಅಲ್ಲಿಯೂ ಸಲ್ಲುತ್ತಿಲ್ಲ, ಇಲ್ಲಿಯೂ ಸಲ್ಲುತ್ತಿಲ್ಲ ಎನ್ನುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಸೊ ವೀಕ್ಷಕರೇ, ನಾವೀಗ ಹೇಳಲು ಹೊರಟಿರುವುದು ಬೇರೆ ಯಾರು ಅಲ್ಲ, ಬೆಳಗಾವಿಯ ಇಬ್ಬರು ಸಾಹುಕಾರರು. ಒಬ್ಬರು ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ರಮೇಶ್ ಜಾರಕಿಹೊಳಿ, ಇನ್ನೊಬ್ಬರು BJPಯಲ್ಲಿ ತಮ್ಮದೇ ಆದ ಗತ್ತು ಹಿಡಿದಿದ್ದಂತಹ ಲಕ್ಷ್ಮಣ್ ಸವದಿ ಅಕ್ಷರಶಃ ಈಗ ಅಡ್ಡಕತ್ತರೆಯಲ್ಲಿ ಸಿಲುಕಿದ್ದಾರೆ. ಇಂದಿನ BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಂತಹ ಲಕ್ಷ್ಮಣ್ ಸವದಿಯವರು ಈಗ ಅಕ್ಷರಶಃ ಕಾಂಗ್ರೆಸ್ಗೆ ಹೋಗಿ ಒಬ್ಬಂಟಿಯಾಗಿದ್ದಾರೆ. ಅಲ್ಲಿ 3 ವರ್ಷ ಶಾಸಕರಾಗಿದ್ದರೂ ಕೂಡ ಯಾವುದೇ ಸಚಿವ ಸ್ಥಾನ ಹಾಗೂ ಸೂಕ್ತ ಸ್ಥಾನಮಾನ ನೀಡದೆ ಅನ್ಯಾಯಕ್ಕೊಳಗಾಗಿದ್ದಾರೆ. ಇನ್ನೊಂದೆಡೆ BJPಯ ಸರ್ಕಾರ ಬರುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದಂತಹ ರಮೇಶ್ ಜಾರಕಿಹೊಳಿ ಕೂಡ BJPಯಲ್ಲಿ ಈಗ ಒಬ್ಬಂಟಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಿರುದ್ಧ ಈ ಇಬ್ಬರು ನಾಯಕರು ತೊಡೆ ತಟ್ಟಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಹೋಗಿ ತಾವೇ ಮೂಲೆಗುಂಪು ಆಗಿರುವುದು ಇತಿಹಾಸ. ಕುರುಕ್ಷೇತ್ರದಲ್ಲಿ ಪಾರ್ಥನನ್ನ ಕೆಣಕಿ ಉಳಿದವರಿಲ್ಲ ಎನ್ನುವಂತ ಮಾತು ನಿಜವಾಗಿತ್ತು. ಈಗ ರಾಜ್ಯ ರಾಜಕಾರಣದಲ್ಲೂ ಕೂಡ ಈ ಮಾತು ಆಗಾಗ ಸತ್ಯ ಎನಿಸುತ್ತದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಕೆಣಕಿ ರಾಜಕೀಯದಲ್ಲಿ ಉಳಿಯಲು ಸಾಧ್ಯವಿಲ್ಲ ಎನ್ನುವಂತ ಮಾತು ಈ ಇಬ್ಬರು ನಾಯಕರಿಗೆ ಅಕ್ಷರಶಃ ಅನ್ವಯವಾಗುತ್ತದೆ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಶೆಡ್ಡು ಹೊಡೆದು ಕೇಂದ್ರದಲ್ಲಿ ತಮ್ಮದೇ ಆದಂತಹ ಹಿಡಿತ ಹೊಂದಿದ್ದಂತಹ ಲಕ್ಷ್ಮಣ್ ಸವದಿ ಅವರು ಈಗ ಮೂಲೆ ಗುಂಪಾಗಿದ್ದಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪ ಅವರ ಸುಪುತ್ರ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧವೇ ಶೆಡ್ಡು ಹೊಡೆದಂತಹ ರಮೇಶ್ ಜಾರಕಿಹೊಳಿ ಈಗ ಅಕ್ಷರಶಃ BJPಯಲ್ಲಿ ಒಬ್ಬಂಟಿಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ BJPಯನ್ನು ತೊರೆಯುವಂತಹ ಮಾತುಗಳು ಕೇಳಿ ಬರುತ್ತಿದ್ದರೆ, ಇನ್ನೊಂದೆಡೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ತೊರೆದು BJPಗೆ ಸೇರ್ತೇನೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಎಂದು ಹೇಳಲಾಗುತ್ತದೆ. ಇದರ ಜೊತೆ BS ಯಡಿಯೂರಪ್ಪ ಅವರನ್ನ ಕೆಣಕಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ BJPಯಿಂದ ಉಚ್ಚಾಟನೆಗೊಂಡು ಒಬ್ಬಂಟಿಯಾಗಿದ್ದಾರೆ. ಇದಲ್ಲದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಎದುರು ಹಾಕಿಕೊಂಡ ಬಹುತೇಕ ನಾಯಕರು ಚುನಾವಣೆಯಲ್ಲಿ ಸೋತಿದ್ದಾರೆ, ಇಲ್ಲವೇ ಮೂಲೆ ಗುಂಪು ಆಗಿದ್ದಾರೆ ಎನ್ನುವಂತ ಮಾತುಗಳು ನಿಜವಾಗಿವೆ. ಹೀಗಾಗಿಯೇ ಈಗಿನ ಕಾಲದ ಅರ್ಜುನ ಎಂದರೆ BS ಯಡಿಯೂರಪ್ಪ ಎನ್ನುವಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿವೆ. ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ಅಧಿಕಾರ ಅನುಭವಿಸಿ ಮೆರೆದಾಡಿದ್ದಂಥ ನಾಯಕರು ಈಗ ಅಕ್ಷರಶಃ ಮೂಲೆ ಗುಂಪಾಗಿದ್ದು, ಈ ಇಬ್ಬರು ನಾಯಕರು ಈಗ ಯಾರಿಗೂ ಬೇಡವಾದಂಥ ನಾಣ್ಯವಾಗಿದ್ದಾರೆ. ಸೊ ವೀಕ್ಷಕರೇ, ಹೀಗಾಗಿಯೇ ಹೇಳಿದ್ದಾರೆ ಹಿರಿಯರು, ಎಲ್ಲರ ಕಾಲ ಎಳೆಯುತ್ತದೆ ಕಾಲ ಎಂದು.